Dr. Padmakshi Lokesh is a multifaceted professional with over 15 years of experience as a clinical psychologist, educationist, stress management specialist, and personality development trainer, driven by the motto, nothing ventured, nothing gained. ಗುರಿ ತಲುಪೋಕೆ ಗುಂಡಿಗೆ ಒಂದಿದ್ರೆ ಸಾಲಲ್ಲ. ಒಂದು ಮನುಷ್ಯನಿಗೆ ಸರಿಯಾಗಿರುವಂಥ ಆಲೋಚನೆ ಮಾಡೋಷ್ಟು ಮತ್ತೆ ಸರಿಯಾಗಿ ಗುರಿ ತಲುಪೋಕೆ ಬೇಕಾಗಿರೋ ಉತ್ತಮ ಗುಣಗಳಿರಬೇಕು. ಅವಾಗಲೇ ಉತ್ತಮ ಮನುಷ್ಯ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ. ಏನೇ ಬಂದ್ರೂ ಕೈಗೆ ಸಿಕ್ಕಿದ್ದು ಎಲ್ಲವನ್ನೂ ಮಾಡ್ಕೊತ ಹೋಗಿದ್ದು ನಾನು ಎಲ್ಲೋ ಎಷ್ಟೋ ಜನರ ಕಣ್ಣೀರನ್ನು ಒರೆಸ್ಬೇಕು, ಇಲ್ಲ ನನ್ನ ಕಣ್ಣೀರನ್ನೇ ಒರೆಸ್ಬೇಕು, ಇಲ್ಲ ನನ್ನ ಮಾನಸಿಕ ಆರೋಗ್ಯನೇ ಸರಿ ಮಾಡಬೇಕು ಅಂತ ಶುರುವಾಗಿದ್ದು ನನ್ನ ಜರ್ನಿ ಇವತ್ತು ಇಲ್ಲಿವರೆಗೂ ಬಂದಿದೆ. ನಾನು ನಿಮ್ಮ ಪದ್ಮಾಕ್ಷಿ ಲೋಕೇಶ್, ಮನಃಶಾಸ್ತ್ರಜ್ಞರು, ಮಲ್ಲೇಶ್ವರಂ ಹುಡುಗಿ. ಐ ಲವ್ ಮಲ್ಲೇಶ್ವರಂ. ಎಷ್ಟೋ ಜನಕ್ಕೆ ಮಾನಸಿಕ ಆರೋಗ್ಯ ಅಂದ್ರೇ ಅದ್ರ ಬಗ್ಗೆ ಮುಂಚೆ ಅರಿವೇ ಇರಲಿಲ್ಲ. ಯಾರಿಗಾದ್ರೂ ನಿಮಗೆ ನೋಡಿ ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆ ಇದೆ, ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರೆ ಜನ ನಮ್ಗೇನು ತಲೆ ಸರಿಗಿಲ್ವೇನ್ರಿ ಅಂತ ಹೇಳಿ ನಮಗೆ ವಾಪಸ್ ಪ್ರಶ್ನೆಗಳನ್ನು ಹಾಕ್ತಾ ಇದ್ರು, ಬೈಯಕ್ಕೆ ಬರ್ತಾ ಇದ್ರು. ಅಂದರೆ ಸಾಕಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇಕಿತ್ತು. ನಾವು ಒಂದು ಇನಿಷಿಯಲಿ ನಮ್ಮ ಒಂದು ಮೆಂಟಲ್ ಹೆಲ್ತ್ ಜರ್ನಿ ಶುರು ಮಾಡಿದಾಗ ಹಸ್ಬೆಂಡ್ ಡಾಕ್ಟರ್ ಲೋಕೇಶ್ ಬಾಬು ಅವರು ನ್ಯೂರೋ ಸೈಕ್ಯಾಟ್ರಿಸ್ಟು, ಸ್ನೇಹ ಮನೋವಿಕಾಸ ಕೇಂದ್ರದ ಮೆಡಿಕಲ್ ಡೈರೆಕ್ಟರ್ ಅವರು. ನಾವು ಇನಿಷಿಯಲಿ ಮದುವೆಯಾಗಿ ಹೊಸರಲ್ಲಿ ಅವ್ರು ಹೇಳಿದ್ದು, ನಿನಗೇನು ಊರೆಲ್ಲ ತಿರುಗಾಡಿಸ್ಬೇಕು ತಾನೆ, ಎವ್ರಿ ಸಂಡೇ ಒಂದು ಕ್ಯಾಂಪ್ ಕರ್ಕೊಂಡು ಹೋಗ್ತೀನಿ ಬಾ, ಜೊತೆಗೂ ಇದ್ದಂಗೆ ಆಗುತ್ತೆ, ಕೆಲಸ ಮಾಡೋಕ್ಕಾಗತ್ತೆ ಅಂತ ಹೇಳಿ ಶುರು ಮಾಡಿದ್ದು ನಾವು. ಈಗ ಆಲ್ಮೋಸ್ಟ್ ನಮ್ಮ ಒಂದು ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಮತ್ತು ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ನಮ್ಮ ಒಂದು NGO. ಈ NGO ಮೂಲಕ ನಾವು ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಗೆ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಅದಾದ ನಂತರ ಮಾನಸಿಕ ಅರಿವು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು, ಮಕ್ಕಳಿಗೋಸ್ಕರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ಈ ಥರದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. Her extensive involvement spans numerous organizations and directorships at Sneha Mano Vikas Kendra and other trusts. She actively contributes to society through her work with the Women's Indian Chamber of Commerce and Industry and as an external committee member for anti-sexual harassment cells. Dr. Padmakshi is a recognized subject matter expert and gives programs in various TV, radio and on social media channels. Her dedication has earned her prestigious awards including the Dr. APJ Abdul Kalam Award and the Nadaprabhu Kempagowda Award among many others. ಮಾನಸಧಾರ ಡೇ ಕೇರ್ ಸೆಂಟರ್ ಅಂತ ಹೇಳಿ ಒಂದು ಸೆಂಟರನ್ನು ಶುರು ಮಾಡಿದ್ದೀವಿ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಸ್ವಲ್ಪ ಸಪೋರ್ಟ್ ಇದೆ ನಮಗೆ. ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ವತಿಯಿಂದನೇ ಸ್ಕೂಲ್ಸು, ಕಾಲೇಜಸ್ಗೆ ಎಲ್ಲ ಕಡೆನೂ ನಾವು ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಮೆಂಟಲ್ ಹೆಲ್ತ್ ಅಂದರೆ ಹೇಗೆ ಸ್ಟಡೀಸನ್ನು ಮಾಡಬೇಕು, ಹೇಗೆ ಫ್ರೆಂಡ್ಸ್ ಜೊತೆ ಇರಬೇಕು, ಫ್ಯಾಮಿಲಿ ಜೊತೆ ಹೇಗಿರಬೇಕು, ಹೇಗೆ ಇರೋ ರಿಸೋರ್ಸಸನ್ನು ನಾವು ಉಪಯೋಗಿಸ್ಕೊಂಡು ಖುಷಿಯಾಗಿರಬೇಕು ಅನ್ನೋದು. ಇತ್ತೀಚೆಗೆ ಇನ್ನೂ ಹೆಚ್ಚಾಗಿ ನಾವು ಮಾಡ್ತಾ ಇರೋದು ಸಾಕಷ್ಟು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು. ಹೇಗೆ ಅಂದರೆ ನಿಮ್ಮ ಒಂದು ಖುಷಿ ಅಷ್ಟೇ ಮುಖ್ಯ ಅಲ್ಲ, ಇನ್ನೊಬ್ರಿಗೆ ಖುಷಿಗೂ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದ್ರಲ್ಲಿ ನಾವು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿ ರೋಡ್ ಟ್ರಿಪ್ಸ್ಗಳನ್ನು ಸಹ ನಾನು ಕಂಡಕ್ಟ್ ಮಾಡಿದ್ದೆ. ನನಗೆ ಒಂದು ರೋಡ್ ಟ್ರಿಪ್ ಮಾಡಲೇಬೇಕು ಅನ್ನೋ ಆಸೆ ಇತ್ತು. ಆವಾಗ ನನ್ನ ರೋಟ್ರಿ ನಾಗರಬಾವಿದು ಪ್ರೆಸಿಡೆಂಟ್ ಆಗಿದ್ದೆ. ಆವಾಗ ರೋಟ್ರಿ ಕೋರಮಂಗಲ ಜೊತೆ ಒಂದು ರೋಡ್ ಟ್ರಿಪ್ ಮಾಡಿದ್ದೆ. ಫ್ರಮ್ ಬೆಂಗಳೂರು ಟು ಪಾಕಿಸ್ತಾನ್ ಬಾರ್ಡರ್ಸ್ ಆ್ಯಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಹೆಚ್ಚು ಕಡಿಮೆ ಆ ಒಂದು ನಿಟ್ಟಿನಲ್ಲಿ 6,900 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. 4,200 ಜನರನ್ನು ಅಡ್ರೆಸ್ ಮಾಡಿದ್ದೀವಿ 15 ದಿನಗಳಲ್ಲಿ. ಬೇರೆ ಬೇರೆ ರೋಟ್ರಿ ಕ್ಲಬ್ಸು ಮತ್ತು ಇನ್ಸ್ಟಿಟ್ಯೂಷನ್ಸು, ಸ್ಕೂಲ್ಸು, ಕಾಲೇಜಸ್ಸು, ಡೆಲ್ಲಿ ಕನ್ನಡ ಸಂಘದಲ್ಲಿ ಅಡ್ರೆಸ್ ಮಾಡಿದ್ದೀವಿ. IIT ಜಮ್ಮುವಲ್ಲಿ ಅಡ್ರೆಸ್ ಮಾಡಿದ್ದೀನಿ, ಶ್ರೀನಗರ್ ಮೆಡಿಕಲ್ ಕಾಲೇಜಲ್ಲಿ. ಮತ್ತು ಇನ್ನೊಂದು ತುಂಬ ಖುಷಿ ಕೊಟ್ಟದ್ದು JNK ರಿಸರ್ವ್ ಫೋರ್ಸ್ ಬೆಟಾಲಿಯನ್ 11 ಅವ್ರಿಗೆ ನಾವು ಹೋಗಿ ಅಡ್ರೆಸ್ ಮಾಡಿದಾಗ ಇಡೀ ಪೊಲೀಸ್ ತಂಡ ಕಂಪ್ಲೀಟಾಗಿ ಎದ್ದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟಾಗ ಐ ವಾಸ್ ಲೈಕ್ ವಾವ್, ಇಂಥ ಜಾಗಗಳಿಗೆ ನನಗೆ ಬರೋಕ್ಕೆ ಆಗುತ್ತೋ ಇಲ್ವೋ, ಇಂಥವ್ರಿಂದ ನನಗೆ ಒಂದು ಚಪ್ಪಾಳೆಗಳು ಸಿಕ್ತು ಅನ್ನೋದು ಭಾಳ ಖುಷಿ ಇದೆ. ಅದಾದ ನಂತರ ಜೈಪುರಲ್ಲಿ ದ ಓಲ್ಡೆಸ್ಟ್ ವಿಮೆನ್ ಯೂನಿವರ್ಸಿಟಿ ಜಿಮ್ಸ್ ಅಂತ ಇದೆ. ಅಲ್ಲಿ ನಾವು ಹೋಗಿ ಮಾಸ್ಟರ್ಸ್ ಆಫ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿರೋರಿಗೆ ನಾನು ಟ್ರೈನಿಂಗ್ ಮಾಡಿಕೊಟ್ಟಿದ್ದೆ. ಹೆಚ್ಚು ಕಡಿಮೆ 3 hours ಆ ಸ್ಟೂಡೆಂಟ್ಸು ಜಸ್ಟ್ ಕಾನ್ಸ್ಟೆಂಟ್ಲಿ ಹಿಟ್ ಮೀ ವಿತ್ ಕ್ವೆಶ್ಚನ್ಸ್. ರಪ್ಪ ಕ್ವೆಶ್ಚನ್ಸ್ಗಳನ್ನ ಹಾಕ್ತಾನೆ ಇದ್ರು. ಅಂದರೆ ತುಂಬ ಖುಷಿ ಆಗ್ತಿತ್ತು. ಎಲ್ಲೋ ನನಗೆ ಗೊತ್ತಿರೋವಂಥ ವಿಚಾರಗಳನ್ನ ಶೇರ್ ಮಾಡಬೇಕಾದ್ರೆ ಆಮೇಲೆ ಆ ಹೆಣ್ಮಕ್ಳು ಬಂದು ಹೇಳಿದ್ರು, ಇಷ್ಟೊಂದೆಲ್ಲ ಇದೆ, ಮೆಂಟಲ್ ಹೆಲ್ತ್ ಅಂದರೆ ಏನೋ ಮಾಡಿದ್ರೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಥರ ನಾವು ಅನ್ಕೊತಾ ಇದ್ವಿ. ನಿಮ್ಮನ್ನು ನೋಡಿದ ಮೇಲೆ ಅನಿಸ್ತು ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳಿ. ಹೆಚ್ಚು ಕಡಿಮೆ 15-16 ವರ್ಷಗಳ ಒಂದು ಜರ್ನಿ ಇದು. ಕೆಲಸ ಶುರು ಮಾಡಿರೋದು ಮಾನಸಿಕ ಅರಿವು ಮೂಡಿಸೋದು, ಕಾರ್ಯಾಗಾರಗಳನ್ನು ಮಾಡಿಸೋದು, ಕಾಲೇಜು, ಸ್ಕೂಲು, ಯೂನಿವರ್ಸಿಟಿ ಲೆವೆಲ್ಸಲ್ಲಿ ಸ್ಟೂಡೆಂಟ್ಸ್ಗೆ, ಟೀಚರ್ಸ್ಗೆ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡೋದು, ವಿಮೆನ್ ಮೆಂಟಲ್ ಹೆಲ್ತು, ಕಾರ್ಪೊರೇಟ್ಸು, ನಾನ್ ಕಾರ್ಪೊರೇಟ್ಸ್ ಎಲ್ಲ ಕಡೆ ಕರ್ನಾಟಕದ ಮೂಲೆಗಳಲ್ಲೂ ನಾನು ಆ್ಯಕ್ಚುಲಿ ಎಲ್ಲೆಲ್ಲಿ ಕರೆದಿದ್ದಾರೆ ಹೋಗಿ ಮಾನಸಿಕ ಅರಿವುಗಳನ್ನು ಮೂಡಿಸಿದ್ದೀವಿ. ಕರೋನಾ ಟೈಮಲ್ಲಂತೂ ಹೈಯೆಸ್ಟ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿ.
ಎಲ್ಲರೂ ಕೇಳ್ತಾ ಇದ್ದು, ಅಯ್ಯೋ ಈ ಥರದ್ದೆಲ್ಲ ಇದೆ, ಈ ಥರದ ಒಂದು ಫ್ರೆಟರ್ನಿಟಿ ಇದೆ, ಈ ಥರದ ಕೆಲಸ ಮಾಡೋರು ಇದ್ದಾರೆ ಅಂತಾನೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದು. Our future vision focuses on providing quality education and skill training, promoting talent, expanding organ donation initiatives, enhancing mental health awareness, and supporting children and adolescent development. ಸೊ ರೆಗ್ಯುಲರ್ ಆಕ್ಟಿವಿಟೀಸ್ ಈ ಥರ ನಾವು ಮಾಡಿಸ್ತಾ ಇದ್ದೀವಿ. ಇನ್ನೂ ಮಗದಷ್ಟು ನಾನು ಮಾಡಲೇಬೇಕು. 5 ಲಕ್ಷ ಜನರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೆಂಟಲ್ ಹೆಲ್ತ್ ಬಗ್ಗೆ. ಈಗ ಆಲ್ರೆಡಿ ಒಂದು 2.5 3 ಲಕ್ಷ ಜನರನ್ನು ಉದ್ದೇಶಿಸಿ ಮಾತನಾಡಿದ್ವಿ. ಇನ್ನೊಂದರ್ 2.5 lakhs ಟು ಗೋ. ಸೊ ಯಾರೇ ನಮ್ಮನ್ನು ಈ ಒಂದು ಪ್ರೋಗ್ರಾಮ್ ಏನು ನೋಡ್ತಾ ಇದ್ದೀರಾ, ಬರೀ ಮಲೇಶ್ವರಂ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲೂ ನಾವು ಕರೆದ್ರೂ ಬಂದು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಪ್ಲೀಸ್ ಹೆಲ್ಪ್ ಅಸ್ ಅಂಡ್ ಸಪೋರ್ಟ್ ಅಸ್. ನಿಮ್ಮ ಒಂದು ಸಮಸ್ಯೆ ಇದ್ರೆ ಸುಮ್ಮನೆ ತಲೆಯಲ್ಲೇ ಇಟ್ಕೊಳ್ಳೋ ಬದಲು ಹೊರಗಡೆ ಬನ್ನಿ. ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. Doctor by profession, also very good orator, good communicator, very good PR skills ಇರುವಂತ Dr. Padmakshi ಅವರು. I request you to come on the rise and share a few words. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲೆಲ್ಲೂ ಇರ್ತೀರಲ್ಲ ನೀವು. ವಂಡರ್ಫುಲ್. ಲೋಕೇಶ್ ಸರ್ ನಮಸ್ಕಾರ. ನಮಸ್ಕಾರ. ಫಸ್ಟ್ ನಾನು ಕೆಲಸ ಶುರು ಮಾಡಿದಾಗ ನಾನು ಕೇಳಿದ್ರು, ನಿನಗೇನು ಸಿಗುತ್ತೆ ಪ್ಲೀಸ್ ನಮ್ಮನ್ನ ಕೆಲಸ ಆ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಡಿ, ನಮ್ಮ ಜೊತೆ ಬಂದು ನಿಂತ್ಕೊಂಡು ನೋಡಿ. ಎಷ್ಟೋ ಸ್ಮೈಲ್ಗಳು ಇಲ್ಲೇ ಇರೋದು ತುಂಬಾ ಜನಕ್ಕೆ ಯಾರು ಇಲ್ಲ ಅಂತ ಅನಿಸ್ತಿರೋ ಜೊತೆ ನಿಂತ್ಕೊಂಡು ನಾವು ಬೇರೆ ಏನು ಕೇಳಲ್ಲ. ಅವ್ರು ಕೇಳೋದೇ ಕಿವಿ. Let's be their ears. Malleshwaram has wonderful ears, so let's give ears to the whole world. We properly got to give you that corona. You're doing a great job. Thank you.